ಅಲ್ಲಾಹುಮ್ಮ ಸಲ್ಲಿ ಅಲಾ ರಸೂಲಿಕ ಸಯ್ಯಿದಿನಾ ಅಹ್ಮದಿನ್ ವಾಲಾ ಅಲಿ ಸಯ್ಯಿದಿನಾ ಅಹ್ಮದ್. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟಬಲ್ ಟ್ರಸ್ಟ್ನ ದಶಮಾನೋತ್ಸವದ ಕಿರಾತ್ ಪಠಣದ ಕಾರ್ಯಕ್ರಮದ ಈ ಸುಂದರವಾದ ಅರ್ಥಪೂರ್ಣದ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂಥ ಎಲ್ಲ ಉಲಮಾಗಳೇ, ಉಮರಾಗಳೇ ಮತ್ತು ಮುದ್ದು ಮಕ್ಕಳೇ, ಇವತ್ತು ಭಾಳ ಸಂತೋಷವಾಗ್ತದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಲಿಕ್ಕೆ. ಯಾಕಂತ ಹೇಳಿದ್ರೆ ನಾನು ಭಾಳಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಆದರೆ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲದಕ್ಕಿಂತ ನಂಬರ್ 1 ಮಾರ್ಕ್ ಕೊಡಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಅಂಥ ಉತ್ತಮವಾದ ಕಾರ್ಯಕ್ರಮ ನಮಗೆ ಆಖರತಿಗೆ ಹೋಗಲಿಕ್ಕಾಗಿ ಒಂದು ಮಾರ್ಗ ಇದ್ದರೆ ಅದು ಇದೇ ಆಗಿದೆ. ನಮಗೆ ಅಲ್ಲಾಹ್ ಕೊಟ್ಟಂಥ ದೊಡ್ಡ ನೇಮತ್ತಲ್ಲಿ 2 ಉತ್ತಮವಾದ ನೇಮತ್ ಅಂದರೆ, ಒಂದು ನಮ್ಮ ನಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ನಬಿಯಾಗಿ ಸಿಕ್ಕಿದ್ದು, ಮತ್ತೊಂದು ನಮಗೆ ಕುರಾನ್ ಕೊಟ್ಟದ್ದು. ಈ ಕುರಾನಲ್ಲಿ ನಮಗೆ ಜೀವನದ ಪರ್ಯಂತ ನಮಗೆ ಏನೆಲ್ಲ ನಾವು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅದೆಲ್ಲವನ್ನು ನಮಗೆ ಮಾಡಿಕೊಟ್ಟಿದ್ದಾನೆ. ಇವತ್ತು ಏನು ಕುರಾನ್ ಇವತ್ತು ಓದಿದ್ದಾರೆ, ಪಠಣವನ್ನು ಮಾಡಿದ್ದಾರೆ, ಭಾಳ ಸುಂದರ ಕಂಠದಿಂದ ಇವತ್ತು ಏನು ಮಕ್ಕಳು ಇವತ್ತು ಪಠಿಸಿದ್ದಾರೆ, ಅದೆಲ್ಲವೂ ಅಲ್ಲಾಹನ ಒಂದೊಂದು ಶಬ್ದವಾಗಿರ್ತದೆ. ಅಲ್ಲಾಹನು ಕೊಟ್ಟಂಥ ಆ ಕುರ್ಆನ್ನ ಅರ್ಥಪೂರ್ಣವಾದ ಶಬ್ದ ಇವತ್ತು ಇವರು ಪಠಣ ಮಾಡಿದ್ದಾರೆ. ಇದು ನಾವು ನಮ್ಮ ಲೈಫ್ನಲ್ಲಿ ನಾವು ಅಳವಡಿಸಿಕೊಂಡು ಬೇಕಾದಂಥ ಒಂದು ಮುಖ್ಯವಾದ ವಿಷಯ. ಇದಕ್ಕಾಗಿ ಇಂಥ ಒಂದು ಸುಂದರವಾದ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನಮ್ಮ ಡಾಕ್ಟರ್ ಶಕೀಲ್ನವರಿಗೆ ನಾನು ವಕ್ಫ್ನ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಿಜವಾಗಿಯೂ ನಮಗೆ ಖೇದಕರ ವಿಷಯ ಅಂತ ಹೇಳಿದ್ರೆ, ನಮ್ಮ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ನಾವು ಭಾಳಷ್ಟು ದೊಡ್ಡ ದೊಡ್ಡ ಮಸೀದಿಗಳನ್ನು ನಾವು ಕಟ್ತೇವೆ, ಕೋಟಿಗಟ್ಟಲೆ ಸ್ವಲ್ಪ ದುಡ್ಡನ್ನು ಹಾಕಿ ನಾವು ಕಟ್ತೇವೆ. ಆದರೆ ನಾವು ಮದ್ರಸದ ಕಡೆಗೆ ನಾವು ಅಷ್ಟೊಂದು ಒತ್ತು ಕೊಡ್ತಾ ಇಲ್ಲ. ನಾನು ಈ ಶಕೀಲ್ನವ್ರು ನನಗೆ ಕರೆಯಲಿಕ್ಕೆ ಬಂದಾಗ, ಈ ಆಹ್ವಾನಕ್ಕೆ ಬಂದಾಗ ನಾನು ಅವರಲ್ಲಿ ಈ ವಿಚಾರದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ. ನಾವು ಮುಖ್ಯವಾಗಿ ನಮ್ಮ ಜಮಾತ್ನ ಕಡೆಯಿಂದ ನಾವು ನಮ್ಮ ಮದ್ರಸಗಳಿಗೆ ನಾವು ಉತ್ತಮವಾದ ಒಂದು ಒತ್ತು ಕೊಟ್ಟು ಅಲ್ಲಿ ಒಳ್ಳೆಯ ರೀತಿಯ ಒಂದು ನಮ್ಮ ಫ್ಯಾಕಲ್ಟಿಯನ್ನು ಇಟ್ಟು, ನಮ್ಮ ಉಸ್ತಾದರನ್ನು ಇಟ್ಟು ಮಕ್ಕಳಿಗೆ ದೀನಿ ವಿದ್ಯಾಭ್ಯಾಸ ಇಂಥ ಈ ಕಾರ್ಯಕ್ರಮಗಳಿಗೆ ನಮ್ಮ ಪಠಣಗಳನ್ನು ಕಲಿಸಿಕೊಡೋದು ಭಾಳ ಅಗತ್ಯವಾಗಿದೆ. ಇದರಿಂದ ನಮ್ಮ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗೆ ಆಗ್ತದೆ. ಇವತ್ತು ಮಕ್ಕಳು ಭಾಳಷ್ಟು ಮಕ್ಕಳು ಬಂದಿದ್ದಾರೆ, ಯಾರಾದರೂ ಒಬ್ಬರು ಅದರಲ್ಲಿ ವಿನ್ ಆಗಿರ್ಬೋದು. ಆದರೆ ಇಷ್ಟು ಮಕ್ಕಳು ಭಾಳಷ್ಟು ದಿನಗಳಿಂದ ಅದಕ್ಕೆ ಪ್ರಾಕ್ಟೀಸ್ ಮಾಡಿ, ಮತ್ತು ಇದು 1 ದಿವಸ 2 ದಿವಸದ ಪ್ರಾಕ್ಟೀಸ್ ಅಲ್ಲ, ಇವರು ವರ್ಷಂಪ್ರತಿ ಇವರು ಇದನ್ನು ಓದ್ತಾ ಬಂದು ಇವತ್ತು ಈ ಕಾಂಪಿಟೇಷನ್ಗೆ ಬಂದಿದ್ದಾರೆ. ಇದು ಇವರ ದೇವರಿಗೆ ಅಲ್ಲಾಹನೊಂದಿಗೆ ಹತ್ತಿರ ಆಗುವಂಥ ಒಂದು ಉತ್ತಮವಾದ ಅವಕಾಶ. ಮತ್ತು ಇವತ್ತು ಇಂಥ ಕಾರ್ಯಕ್ರಮಗಳು ಇನ್ನೂ ಮುಂದಿನ ದಿನಗಳಲ್ಲೂ ಇವರು ಮಾಡ್ತಾ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಪ್ರತ್ಯೇಕ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳಿಗೆ ಇದೊಂದು ದೊಡ್ಡ ಅವಕಾಶ ಆಗಿದೆ. ನಮ್ಮ ಕುರ್ಆನನ್ನು ಉತ್ತಮ ರೀತಿಯಲ್ಲಿ ಕಿರಾತ್ನ ಒಂದು ಎಲ್ಲ ಅರ್ಫ್ನೋಡು ಕೂಡಿ ಒಂದು ಪಠಿಸುವಂತಹ ಈ ಅವಕಾಶವನ್ನು ನಾವೆಲ್ಲರೂ ಸದುಪಯೋಗಪಡಿಸ್ಕೊಳ್ಬೇಕು. ಡಾಕ್ಟರ್ ಶಕೀಲ್ನವರು ಭಾಳಷ್ಟು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ, ಈವನ್ ಶಕೀಲ್ ಅವರು ಜಿದ್ದೆಯಲ್ಲಿ ಭಾಳಷ್ಟು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ನಾವು ಅಲ್ಲಿ ಹೋದರೆ ನಾವು ಯಾವುದಕ್ಕೂ ಅವರು ಹಿಂದಿಜರಿಯುವುದಿಲ್ಲ. ಎಲ್ಲ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಸಹ ನಮಗೆ ಹಮ್ಮಿಕೊಂಡಿದ್ರು. ಅಂಥ ಒಂದು ಹೃದಯವಂತಿಕೆ ಉಳ್ಳಂಥ ಡಾಕ್ಟರ್ ಶಕೀಲ್ನವರು ಅವರು ಇಂಥ ಕಾರ್ಯಕ್ರಮ ಮಾಡಿದ್ದಕ್ಕೆ ನಮಗೆಲ್ಲರಿಗೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹೆಮ್ಮೆ ಆಗುವಂಥ ವಿಚಾರವನ್ನು ಇವತ್ತು ನಮಗೆಲ್ಲರೂ ಮಾಡಿ ತೋರಿಸಿದ್ದಾರೆ. ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಮಾಡ್ತೇವೆ, ಆದರೆ ಇದು ಒಂದು ಉತ್ತಮ ಕಾರ್ಯಕ್ರಮವಾಗಿದೆ. ನಮ್ಮ ಅಲ್ಲಾಹ್ಗೆ ಹತ್ತಿರ ಆಗುವಂಥ ಒಂದು ಕಾರ್ಯಕ್ರಮ ಆಗಿದ್ದರೆ ಅದು ಇಂಥ ಕಾರ್ಯಕ್ರಮ. ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ವಿಯನ್ನು ಅವರು ಕಾಣಲಿ. ಮತ್ತು ಇಲ್ಲಿ ಬಂದು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಅವರಿಗೆ ನಾನು ಧನ್ಯವಾದ ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವಾಹರ್ದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.